ಕಾಂಗ್ರೆಸ್ ಬೆಳವಣಿಗೆಗಳನ್ನು ನೋಡಿದ್ರಿ. ಬಿಜೆಪಿ ಕಡೆ ಹೋಗೋಣ. ಬಸನಗೌಡ ಪಾಟೀಲ್ ಯತ್ನಾಳರು ಮೆತ್ತಗಾದರ. ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ಹಂಗೆ ಅನಿಸುತ್ತೆ, ಬಟ್ ಮೆತ್ತಗಾದಂಗಲ್ಲ. ಇದು ಹೈಕಮಾಂಡ್ಗೆ ಸಂದೇಶ ಕೊಡ್ತಾ ಇರೋ ಹಂಗಿದೆ. ಹಿಂದೂ ಮತಗಳನ್ನು ಒಡೆಯುವ ಉದ್ದೇಶ ನನಗಿಲ್ಲ. ಯತ್ನಾಳರು ಹೇಳಿದ್ರು, ಹಿಂದೂ ಮತಗಳನ್ನು ಒಡೆಯೋ ಕೆಲಸ ನಾನು ಮಾಡಲ್ಲ. ನೀನು ಬೇಡಪ್ಪ, ಅಯೋಗ್ಯ ಇದೆಯಾ ಅಂದ್ರೆ ನನ್ನ ದಾರಿ ನನಗೆ. ಪಕ್ಷದ ಎಲ್ಲ ಹಿರಿಯ ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ. ರಾಜ್ಯ ಬಿಜೆಪಿಗೆ ನಿಮ್ಮ ಅಗತ್ಯವಿದೆ ಅಂತಾರೆ. ಯಡಿಯೂರಪ್ಪನವ್ರನ್ನ ಬೈಯದು ಕಡಿಮೆ ಮಾಡ್ಕೊಂಡಿದ್ದೀನಿ. ಮೊನ್ನೆ ಶಿವಮೊಗ್ಗದಲ್ಲಿ ಅವರ ವಿರುದ್ಧ ಏನೂ ಮಾತಾಡಿಲ್ಲ. ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದು ನನಗೆ ಅನುಕೂಲ ಆಗಿದೆ ಅಂದ್ರು. ನಾನು ಹಿಂದೂ ಮತ ಬ್ಯಾಂಕನ್ನು ಒಡಿಲಿಕ್ಕೆ ತಯಾರಿಲ್ಲ. ಹಿಂದೂ ಮತ ಬ್ಯಾಂಕು ಗಟ್ಟಿರಬೇಕು. ಅದಕ್ಕೆ ಬಿ ಜೆ ಪಿಗೆ ನನ್ನಿಂದ ಯಾವುದೇ ರೀತಿ ಕೆಟ್ಟಾಗಬಾರ್ದು. ಬಿ ಜೆ ಪಿ ಮತ ಬ್ಯಾಂಕ್ನೂ ಉಳಿಬೇಕು, ಹಿಂದುತ್ವನೂ ಉಳಿಬೇಕಂತ ಹೇಳಿ ಆ ದಾಟಿಯಲ್ಲಿ ನಾನು ಇವತ್ತು ಇದ್ದೇನೆ. ನನ್ನ ಆಪ್ಷನ್ ಎಲ್ಲ ಓಪನ್ ಇದೆ. ಬಿ ಜೆ ಪಿಯವರು ಗೌರವಯುತವಾಗಿ ನನ್ನ ವಿಶ್ವಾಸ ತಗೊಂಡು ನಾ ಏನು ಆರೋಪಗಳನ್ನು ಮಾಡಿದ್ದೆ ಅನ್ನೋದು ಸತ್ಯ ಇದ್ದರೆ ಮತ್ತು ಪಕ್ಷಕ್ಕೆ ಲಾಭ ಆಗ್ತಿದ್ರೆ ನಾನು ಮೊದಲನೇ ಆಪ್ಷನ್ನು ಪಕ್ಷ. ನಂದು ಒಟ್ಟೆ ಆಪ್ಷನ್ ಇರೋದು ಬಿ ಜೆ ಪಿ ಬಿಟ್ಟ ಮೇಲೆ ಅವ್ರಿಗೆ ತಗೋದೇ ಇಲ್ಲ, ನಾನು ಭಾಳ ಅಷ್ಟು ಅಯೋಗ್ಯ ಇದೇನಂತ ಅವ್ರು ನಿರ್ಣಯ ಮಾಡಿದ್ರೆ ಮುಂದೆ ನಾನು ಹಾದಿಯನ್ನು ನೋಡ್ಕೋಬೇಕಾಗ್ತದೆ. ಅವಾಗ ಮಾತ್ರ ಗಂಭೀರವಾಗಿ ನಾ ಏನು ನಿರ್ಣಯ ತಗೋತೇನೆ. ಇದರ ಅರ್ಥ ಯಾರಿಗೋ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಮಾತಾಡಿದ್ದಕ್ಕೇ ಉಚ್ಚಾಟನೆ ಮಾಡೋದಲ್ಲ. ವಿಜಯೇಂದ್ರ ಒಂದು ಟೀಮ್ ಬಿಟ್ಟರೆ ಉಳಿದ ಎಲ್ಲ ಬಿ ಜೆ ಪಿ ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ. ನಾವು ಮಾತಾಡ್ಕೋತಿರ್ತೀವಿ. ನಾವೆಲ್ಲ ಕೂಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡಬೇಕು ಅನ್ನೋಂಥ ಭಾವನೆ ನಮ್ಮೆಲ್ಲ ಹಳೆ ಟೀಮ್ ಏನಿದೆ ಆ ಟೀಮ್ ಎಲ್ಲರೂ ನನ್ನ ಸಂಪರ್ಕದಲ್ಲಿದ್ದಾರೆ. ಯಾವುದೇ ರೀತಿ ಯಡಿಯೂರಪ್ಪ ಕುಟುಂಬಕ್ಕೆ ಬೈಯೋದನ್ನು ಬಿಡ್ರಿ ಅಂತ ಹೇಳಿ ಸಲಹೆ ಕೊಟ್ಕೋತಾ ಇರ್ತಾರೆ. ಇವತ್ತಿನವರೆಗೂ ಕೊಡ್ತಾರೆ. ಸಲಹೆಗಳನ್ನು ಹಂತ ಹಂತವಾಗಿ ಸ್ವೀಕಾರ ಮಾಡ್ಲಕತ್ತೀನಿ. ಮೊನ್ನೆ ನಾನು ಶಿವಮೊಗ್ಗ ಹೋದ್ರೆ ಏನೂ ಮಾತಾಡಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಶಿವಮೊಗ್ಗದಲ್ಲೇ ನನಗೆ 10-12 ಸಾವಿರ ಜನ ಸೇರಿದ್ದು ನೋಡಿದ್ರೆ ನಮ್ಮ ಕಡೆನೂ ಒಲವಿದೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಬರ್ತಾಯಿದೆ. ಹಿಂದುತ್ವದ ಒಬ್ಬ ವ್ಯಕ್ತಿ ಕರ್ನಾಟಕ ಬಿ ಜೆ ಪಿಯಲ್ಲಿ ಬೇಕು ಅನ್ನೋಂಥ ವಾತಾವರಣ ಈ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇಲ್ಲ, ಈಗ ನಾನು ನೇರ ಮಾತಾಡ್ತೀನಿ ಅನ್ನೋದು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಒಂದು ಭಯ ಅವ್ರಿಗೇನಿದೆ ಅಂದರೆ ಯತ್ನಾಳನ್ನ ಮುಂದಿನ ಚುನಾವಣೆಯಲ್ಲಿ ನಾವು ಬಿಟ್ಟರೆ ದೊಡ್ಡ ನಷ್ಟ ಪಾರ್ಟಿಗೆ ಆಗ್ತೈತೆ ಅನ್ನೋಂಥದ್ದು ಅವೆಲ್ಲರ ಮಾತಾಡೋದ್ರ ಬಗ್ಗೆ ಅವರು ಹೇಳ್ತಿರ್ತಾರೆ. ಈಗಾಗಲೇ ನಾನು ನಾಳೆ 12ನೇ ತಾರೀಕಿಗೆ ಕೆರೆಗೋಡಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಆದ ತಕ್ಷಣ ಮತ್ತೆ ನನ್ನ ಪ್ರವಾಸ ನಿರಂತರ ಇರ್ತದೆ. ನಮ್ಮ ಹಿಂದೂ ಸಂಘಟನೆ ಈ ರಾಜ್ಯದಲ್ಲಿ ಮಾಡೇ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.